ನಿಜಕ್ಕೂ ಇವ್ರ ಹತ್ರ ಆ ತರದ ವಿಡಿಯೋಗಳಿದಾವೆ ಅಥವಾ ಸಿಎಂ ಸಿದ್ದರಾಮಯ್ಯನವರು ಇಂತಹ ಒಂದು ಕೃತ್ಯಕ್ಕೆ ಕೈ ಹಾಕಿರ್ತಾರೆ ಅಂತ ನಿಮಗೆ ಅನ್ಸುತ್ತಾ? ನೋಡ್ರಿ, ನಮ್ಮ ಸಿಎಂ ಸಿದ್ದರಾಮಯ್ಯನವ್ರು ಬಂದಾಗ ಹೇಳ್ಬೇಕಾದ್ರೆ ಅದು ಯಾವುದು ಇರ್ಲಿಕ್ಕಿಲ್ಲ ಅಂತ ಎಲ್ಲೋ ಒಂದು ನಮ್ಗೆ ಒಂದು ಭರವಸೆ, ಅವ್ರ ನಂಬಿಕೆ ಅದ. ಮತ್ತು ಅವ್ರು ನಿಜವಾಗಿದ್ರೆ ಪಾಪ ರಮೇಶ್ ಅವ್ರದ್ದು ಡಾಕ್ಯುಮೆಂಟ್ ಕೊಡ್ತಾ ಇದ್ರೆ, ಎವಿಡೆನ್ಸ್ ಕೊಡ್ತಾ ಇದ್ರೆ ಮತ್ತು ನಾವು ಅಲ್ಲಂತ ಹೆಂಗೆ ಅಲ್ಲಿಗೆ ಬರ್ತದ ಹೇಳಿದಾಗ. ಯಾಕಂದ್ರೆ ನಮ್ಮ ಮೆಲ್ಮೇಲೆ ಒಂದು ಶಬ್ದ, ಒಂದು ಪ್ರವರ್ ಬಳಸ್ತೇನೆ ನಾನು, ಯಾವ ಹೊತ್ತಿನಲ್ಲಿ ಎಂತ ಆಮದಪ್ಪ ಅಂತ. ಹಂಗೇನಿದ್ದೀರಪ್ಪ ಅಂತಂದ್ರೆ ಅದು ಅತ್ಯಂತ ನೋವಿನ ಮತ್ತು ಈ ರಾಜಕಾರಣಿಗಳು ನಂಬಂಥ ಸ್ಥಿತಿ ಬಂದಿಲ್ಲುವಂಥ ಪರಿಸ್ಥಿತಿ ಬರ್ತದೆ. ಯಾರನ್ನು ನಂಬೋದಪ್ಪ ನಾವು ಅಂತೇಳಿ. ಅದಕ್ಕಾಗಿ ಸಿದ್ದರಾಮಯ್ಯರ ಪರವಾಗಿ ಇವರ ಇನ್ನೂ ಡಾಕ್ಯುಮೆಂಟ್ಸ್ ಇದ್ದಾವ, ಮತ್ತಾರ ಬಗ್ಗೆ ಅದಾವ ಅಂತ ಇವ್ರು ಹೇಳ್ತಾ ಇದ್ದಲ್ಲ. ಇವ್ರು ಹೆಂಗೆ ಅವ್ರು ಬಿಡುಗಡೆ ಮಾಡಿ ತೋರಿಸ್ಬಿಟ್ರಿ ಇವ್ರದೆಲ್ಲ. ಇವ್ರು ಸಿಡಿ ಆಗಿರ್ಬೋದು, ಮತ್ತೊಂದಾಗಿರ್ಬೋದು ತೋರಿಸಿ. ನೀವು ನಿಮ್ಗೆ ತೋರಿಸ್ರಿ ಅವ್ರು ಯಾರಾದರೂ ಅವ್ರದ್ದು ಬಗ್ಗೆ ಒಮ್ಮೆ ಬರೀ ಬಾಯಿ ಮಾತಿಂದ ನಾವು ಹೇಳಿ ಕೊಡೋಕ್ಕಿಂತ ಅದು ಎವಿಡೆನ್ಸ್ ಕೊಟ್ಟಿದ್ದು ಜನಕ್ಕೆ ಗೊತ್ತಾಗಲಿ ಇವ್ರು ಇಂಥವ್ರು ಇದ್ದಾರಪ್ಪ, ಇವತ್ತು ವ್ಯವಸ್ಥೆ ಹೆಂಗದ, ಇವರು ಎಲ್ಲರೂ ನಾವು ಇಂಥವ್ರು ಇದ್ದೀವಿ ಅನ್ನೋಂಥದ್ದು ಒಂದು ಫ್ಲೋರ್ ಆಗಲಿ. ಅಂದ್ರೆ ಅದರಿಂದ ಒಂದಿಷ್ಟು 4 ಜನ ಹೆಣ್ಮಕ್ಳು ಉಳಿತಾರೆ. ವಿಶ್ವಾಸ ಬಿಟ್ಟ ಮಾನ್ಯನೂ ನಮ್ಮ ಇವ್ರ ಮೇಲೆ ಬಂತು, ಯಡಿಯೂರಪ್ಪನವ್ರ ಬಂತು ಒಂದು ಹುಡುಗಿ ಸಲುವಾಗಿ. ಇಲ್ಲ ನಮ್ಮ ಮನೆ ಮಗಳ ತಿಳ್ಕೊಂಡು ಏನೋ ಸ್ಟೇಟ್ಮೆಂಟ್ ಕೊಟ್ಟರು. ಬಟ್ ಆ ಹೆಣ್ಮಗಳು ಏನು ಸ್ಟೇಟ್ಮೆಂಟ್ ಕೊಟ್ಟು ನಿಮಗೆ ಗೊತ್ತದ. ನಾವು ಹೇಳೋ ಉದ್ದೇಶ ಅಂದ್ರೆ ನೋಡ್ರಿ, ಇದು ಅತ್ಯಂತ ಏನಪ್ಪ ಅಂದ್ರೆ ಗಂಭೀರವಾದ ಆರೋಪ ಇದು. ಒಬ್ಬ ವ್ಯಕ್ತಿ ಹೆಣ್ಮಗಳ ಬದುಕನ್ನು ಹಾಳು ಮಾಡುವಂಥದ್ದು, ನಾಶ ಮಾಡುವಂಥದ್ದು ಒಂದು ನಮ್ಮಲ್ಲಿ ಒಂದು ಕಲ್ಪನೆಯನ್ನು ಮಾಡ್ಕೊಂಡಿವಿ. ಅದು ಒಂದು ವಿಚಾರ ಬೆಳೆಸ್ಕೊಂಡ್ಬಿಟ್ಟಿದ್ವಿ. ಒಂದು ಹೆಣ್ಮಗಳ ಸೀಲ್ ಅಂತಂದ್ರೆ ಒಂದು ಆಸ್ತಿಗಿಂತ ಹೆಚ್ಚಿನದಪ್ಪ ಅಂತ ಬಂದಂಥದ್ದು. ಅಂಥ ಸಂದರ್ಭದಲ್ಲೇ ನಾವು ಅವ್ರ ಒಬ್ಬ ರಾಜಾರೋಷವಾಗಿ ಸಾರ್ವಜನಿಕವಾಗಿ ಅವ್ರ ಮಾನ ಹರಣ ಮಾಡ್ತಾ ಇದ್ದೀವಿ. ನಮ್ಮಲ್ಲಿಂದ ಸಿಡಿದ್ದಾವಂದ್ರೆ ಆ ಸಿಡಿ ಒಳಗೆ ಇನ್ನೊಬ್ಬಳು ಯಾವುದೋ ಹೆಣ್ಮಗಳು ಇರ್ತಾಳೆ, ಅವಳ ಬದುಕಿನೂ ನಾಶ ಆಗಿ ಹೋಗ್ತದೆ ಅನ್ನೋದು ಅಷ್ಟು ಸತ್ಯದ. ಬಟ್ ಇರಲಿ, ಏನೂ ಆಗಲಿ, ಅಟ್ಲೀಸ್ಟ್ ಅದು ಏನು ಇದ್ರೂ ಸಹಿತ ಒಂದು ಜಗಕ್ಕೆ ಗೊತ್ತಾಗಲಿ ಅಂತ ಇಂಥ ರಾಜಕಾರಣಿಗಳಿದ್ದಾರೆ ಅಂತೇಳಿ ಆ ಜನನೂ ವಿಚಾರ ಮಾಡಲಿ, ಇಂಥ ರಾಜಕಾರಣಿಗಳು ನಮಗೆ ಬೇಕಾ ಅಂತೇಳಿ ಅದು ಒಂದು ವಿಚಾರ ಮಾಡುವಂಥದ್ದು. ಯಾಕಪ್ಪ ಅಂತಂದ್ರೆ ಇಂಥ ನಾಯಕರಿದ್ದಾಗೂ ಇವ್ರನ್ನ ಆಯ್ಕೆ ಮಾಡುವಂಥ ಒಂದು ಇವರಲ್ಲಿ ಮಾನಸಿಕ ದಾರಿದ್ರ್ಯ ನಮ್ಮ ಮತದಾರರಲ್ಲಿ ಏನಿರಬೇಕು ಅಂತ ಅವ್ರಿಗೇನು ಹೇಳಕ್ಕಾಗಲ್ಲ. ಹೇಗಂದ್ರೆ ನಾವು ಚಿರಪಾಪಿ ಅವ್ರನ್ನ ಟೀಕಾ ಮಾಡ್ತೀವಿ, ಇವತ್ತು ರಮೇಶ್ ಅವ್ರನ್ನ ಟೀಕಾ ಮಾಡ್ತೀವಿ, ಬೇಡ ನಮ್ಮ ಡಿ ಕೆ ಶಿ ಅವ್ರನ್ನ ಟೀಕಾ ಮಾಡ್ತೀವಿ, ಸಿದ್ದರಾಮಯ್ಯ ನಾಳೆ ಸಿಕ್ಕರೆ ಅವ್ರನ್ನ ಟೀಕಾ ಮಾಡ್ತೀವಿ, ಯಡಿಯೂರಪ್ಪಗೆ ಆರೋಪ ಬಂದು ಅವ್ರನ್ನ ಟೀಕಾ ಮಾಡ್ತೀವಿ. ಆದರೆ ಈ ಟೀಕೆಗಳ ಹಿಂದೆ ಏನಪ್ಪ ಅಂತಂದ್ರೆ ನಾವು ಮತದಾರರಂಥವ್ರು ಇದಕ್ಕೆ ಇಲ್ಲಿ ನೋಡ್ರಿ, ಕಾನೂನು ಅಡಿಯಲ್ಲಿ ಇಲ್ಲಿವ್ರಿಗೆ ಶಿಕ್ಷೆ ಸಿಕ್ಕಿದ್ದು ಭಾಳ ಕಡಿಮೆ, ರೇರೆಸ್ಟ್ ಅಂತಾರೆ ರೇರ್. ಇವತ್ತಿಗೂ ರಮೇಶ್ ಅವರ ಕೇಸ್ ಏನು ಬಂತು ಏನು ಬಂತು ಗೊತ್ತಿಲ್ಲ, ಇವ್ರು ಇಲ್ಲ ಅಂತ ಹೇಳ್ತಿದ್ರೆ ಇರಲಿ. ಆದರೆ ಅಟ್ಲೀಸ್ಟ್ ಅಂದ್ರೆ ಒಂದು ಏನೋ ಒಂದು ಇದು ಬರಬೇಕಾಯ್ತಲ್ಲ ಡಿಸಿಷನ್ನು, ಇವತ್ತಿಗೂ ಬಂದಿಲ್ಲ. ಮತ್ತು ಈ ಪ್ರಜ್ವಲ್ ಅವ್ರದ್ದು ಆದ ಘಟನೆ, ಇದರದ್ದು ರಿಸಲ್ಟ್ ಎಂದು ಬರ್ತದೋ ಗೊತ್ತಿಲ್ಲ. ಅಂದರೆ ಅನ್ಯಾಯಕ್ಕೊಳಗಾದ ಅವರು ಹೆಣ್ಮಕ್ಳದ್ದು ಅವ್ರಿಗೆ ನ್ಯಾಯ ಸಿಗಬೇಕಾಗಿತ್ತು. ಒಂದು ನಾವು ತಿಳ್ಕೊಂಡಂಥ ಒಂದು ಏನಪ್ಪ ಅಂದ್ರೆ ಮುಖ್ಯ ವಿಷಯ, ಆ ನ್ಯಾಯ ಸಿಗೋದು ಯಾವಾಗ ಅಂತೇಳಿ. ಮತ್ತು ಜೊತೆ ಇವ್ರು ಹಿಂಗೆ ಮಾಡಿದರೆ ಇಂಥ ನಾಯಕರು ನಾವು ಆಯ್ಕೆ ಮಾಡ್ತೀವಲ್ಲ ಮತದಾರರು, ನಮ್ಮ ಮಾನಸಿಕ ಸ್ಥಿತಿ ಯಾವುದಂತ. ಎಸ್, ಎಕ್ಸಾಕ್ಟ್ಲಿ. ಇವಾಗ ರಮೇಶ್ ಜಾರಕಿಹೊಳಿ ಅವರು ಮತ್ತೊಂದು ಹೇಳಿಕೆಯನ್ನ ಕೊಟ್ಟರು. ಈ ಬಿಜೆಪಿಯ ಮುಖಂಡ ಮತ್ತು ವಕೀಲರಾಗಿದ್ದಂತಹ ದೇವರಾಜೇಗೌಡರು, ನಿಮ್ಗೆ ಗೊತ್ತಿದೆ, ದೇವರಾಜೇಗೌಡರು ಮತ್ತು DKC ಮಧ್ಯೆ ನಡೆದಿದೆ ಅನ್ನುವಂತಹ ಸಂಭಾಷಣೆಯ ಆಡಿಯೋ ಒಂದನ್ನ ರಿಲೀಸ್ ಮಾಡಲಾಗಿದೆ. ಅದರಲ್ಲಿ ಇಬ್ಬರೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ಗಳ ಬಗ್ಗೆ ಮಾತನಾಡುವಂತಹ ಒಂದು ಸಂಭಾಷಣೆ ಇದೆ. ಹೀಗಾಗಿ ಇದನ್ನ ನೇರವಾಗಿ ಅವರೇ ಮಾಡಿದ್ದಾರೆ, ಬೇಕಿದ್ರೆ ನೋಡಿ ಅಂತ ಸಾಕ್ಷಿ ಕೊಡೋ ರೂಪದಲ್ಲಿ ಅವರು ಅದನ್ನ ರಿಲೀಸ್ ಮಾಡಿಸಿದ್ರು. ಅದೇ ತರಹದ ವಿಡಿಯೋ ಅಥವಾ ಆಡಿಯೋ ನನ್ನ ಬಳಿ ಇದೆ ಅಂತ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾರೆ. ಅಂದ್ರೆ ನನ್ನ ಕೇಸ್ನಲ್ಲಿ ಏನಾಗಿತ್ತು ಅದಕ್ಕೆ ಮೂಲ ಸೂತ್ರಧಾರಿ ಇವರೇ ಅನ್ನೋದಕ್ಕೆ ಸಾಕ್ಷಿಗಳು ನನ್ನ ಹತ್ರ ಇವೆ. ಆದ್ರೆ ಅದನ್ನ ನೇರವಾಗಿ ಮಾಧ್ಯಮದವ್ರ ಕೈಗೆ ನಾನು ಕೊಡೋದಿಲ್ಲ, CBI ಅಥವಾ CID ತನಿಖೆಗೆ ನನ್ನ ಕೇಸನ್ನ ಕೊಡ್ತೀನಿ ಅನ್ನೋ ಹಾಗಿದ್ರೆ ನಾನು ಆ ಸಾಕ್ಷಿಗಳನ್ನ ಅವ್ರಿಗೆ ಒಪ್ಪಿಸ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಹಾಗಾದ್ರೆ ಇವ್ರು ಯಾಕೆ ಇಷ್ಟು ದಿನ ಸುಮ್ಮನೆ ಕೂತಿದ್ರು? ಈ ಒಂದು ಪ್ರೊಸೀಜರ್ ಅನ್ನ ಯಾಕೆ ಮುಂಚೆಯಿಂದಾನೇ ಮಾಡ್ಲಿಲ್ಲ? ಆಗಿ ಈ ಘಟನೆ ನಡೆದು ಆಗ್ಲೇ 3-4 ವರ್ಷ ಕಳೆದೋಯ್ತು. 2020ರಲ್ಲಿ ಆದಂತಹ ಘಟನೆ ಅದು 24 ನಡೀತಾ ಇದೆ. 3-4 ವರ್ಷದಿಂದ ಯಾಕೆ ಸುಮ್ಮನೆ ಇದ್ರು ರಮೇಶ್ ಜಾರಕಿಹೊಳಿ ಅವರು? ಆಗ್ಲೇ ಯಾಕೆ ಅವರು ಒತ್ತಾಯ ಮಾಡಲಿಲ್ಲ ಕೇಸನ್ನ CID ಅಥವಾ CBI ಒಪ್ಪಿಸಿ ಅಂತ? ಇಲ್ಲ, ಈ ಹಿನ್ನೆಲೆಯಲ್ಲಿ ಈಗಾಗಲೇ ಹಲವು ಸಲ ಅವರು CBI ಒಪ್ಪಿಸಿದ್ದಾರೆ. ಇವನ್ ಶಾರ್ ಅವ್ರ ತನೂ ಹೇಳಿದ್ದಾರೆ, ಇಲ್ಲ ಅಂತಲ್ಲ, ಅವ್ರು ಒತ್ತಡ ತಂದಿದ್ದಾರೆ. ಆದ್ರೆ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಅದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ. ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಕೈಯಲ್ಲಿ CBI ಇದ್ದಿದ್ದು ಒಂದು ಗಿಳಿ ಇದ್ದಂಗದ, ಅವ್ರು ಹೇಳಿದಂಗೆ ಅದು ವರ್ಕ್ ಮಾಡ್ತಾರೆ ಅಂತ ಭಯ ಇವ್ರಿಗೆ. ಅದು ತಮಗೆ ಬೇಕಾದಂಥ ಒಂದೇನೋ ವ್ಯಾಖ್ಯಾನವನ್ನು ಅಥವಾ ಮತ್ತೇನು ಬರೆಸಿಕೊಡ್ತದ, ಅದಕ್ಕೆ CBI ಬೇಡ ಅನ್ನೋದು ಇವರು ವಾದ. ಇವರು ಈ ರೀತಿ ತಪ್ಪಿಸ್ಕೊಳ್ತಾರೆ, ಅವರು ಆ ರೀತಿ ತಪ್ಪಿಸ್ಕೊಳ್ತಾ ಇದ್ದಾರೆ. ಆದ್ರೆ ಆಗ ಬಿಜೆಪಿ ಸರ್ಕಾರನೇ ಇತ್ತು ಸರ್, ಎಲ್ಲ ಸ್ಟೇಟ್ ನಲ್ಲಿ ಬಿಜೆಪಿ ಸರ್ಕಾರನೇ ಇತ್ತು ರಮೇಶ್ ಜಾರಕಿಹೊಳಿ ಅವರ ಪ್ರಕರಣ ಆದಾಗ. ಬಟ್ ಅವ್ರು ಯಾಕೆ ಒಪ್ಲಿಲ್ಲ ಅದಕ್ಕೆ CBI ತನಿಖೆ ಮಾಡಿಸೋದಕ್ಕೆ ಅಂತ?
ಒಳ ಒಪ್ಪಂದಗಳಿರ್ತಾವ ಅಲ್ಲಿಯೂ ಕೂಡ ಆ? ಒಳ ಒಪ್ಪಂದಗಳೇನಾದ್ರೂ ಆಗಿರಬಹುದಾ ಆ ಸಂದರ್ಭದಲ್ಲಿ? ಎಣ್ಣೆ ಅದನ್ನ ಹೇಳೋದು ನೋಡಿದ್ರಪ್ಪ ಅಂತಂದ್ರೆ ಮತ್ತೆ ಹೌದು ಅವತ್ತು ಇದ್ದಿದ್ದು Double engine ಡಬಲ್